ಪರಿಚಯನೂ ಇಲ್ಲ, ನಮ್ಮ ಕೂಣನೂ ಇಲ್ಲ, ಗುರ್ತನೂ ಇಲ್ಲ. ನಾವು ಅಷ್ಟು ದೂರದಿಂದ ಇತ್ತಾ ಬಂದೀವಿ. ನಮ್ಗೆ ಇಲ್ಲಿ ಯಾರೂ ಗೊತ್ತೂ ಇಲ್ಲ. ನನಗೆ ಯಾವ್ದಾರ ಒಂದು ಕೆಲಸ ಹುಡುಕೊಟ್ರೆ ಬೇಸಕ್ಕಿತ್ತು. ನನ್ನ ಕೂಡ ನೀವು ಹೊಲ್ದಾಗ ಕೆಲಸ ಮಾಡಕ್ಕಂತ ತಗೋರಿ, ಇಂತಿಷ್ಟು ಪಗಾರ ಅಂತ ಕೊಡ್ತೀನಿ, ಇಬ್ರು ಮಾಡ್ಕೊಂಡು ಹೋಗೋಣಂತ. ನೀವು ನನಗೆ ರೀ ಅನ್ನಕ್ಕೆ ಹೋಗ್ಬೇಡ್ರಿ, ನೀವು ನನಗೆ ರೀ ಅನ್ಬೇಡ್ರಿ, ಹೆಸರುಗಳು ಕರೀರಿ ಸಾಕು. ನಂಗೆ ನಿನ್ನ ನೋಡಿ ಭಾಳ ಖುಷಿ ಆಯ್ತು. ಹೆಂಗೋ ಏನೋ ಇಟ್ಟು ದೂರ ಬಂದುಬಿಟ್ವಿ, ಊರೆಲ್ಲ ನಮ್ಗೆ ಯಾರು ಪರಿಚಯದವ್ರಿಲ್ಲ, ಹೆಂಗೋ ಏನು ಅಂತ ಅನ್ಕೊಂಡೆ ನಾನು. ಆದ್ರೆ ನೀನು ಕೂಡ ಮಾತಾಡಿದ್ದು ನನಗೆ ಸಮಾಧಾನ ಆಯ್ತು ನೋಡ್ಪಾರು. ಅಂದಂಗೆ ಅಷ್ಟು ದೂರಿಂದ ನೀವು ಯಾಕಿತ್ತ ಬಂದ್ರಿ? ಅಲ್ಲ, ಮಂದಿ ಮಕ್ಕಳು ಇಲ್ಲ ಏನಿಲ್ಲ ಹೆಂಗಂತ? ಅದನ್ನ ಈಗ ಹೇಳಂಗಿಲ್ಲ, ಮುಂದೊಂದು ದಿನ ನಾನು ನಿನಗೆ ಹೇಳ್ತೀನಂತ. ನಮಗೂ ಹೊಲ ಐತಿ, ಮನೆ ಐತಿ, ಆ ಮಂದಿ ಮಕ್ಕಳು ಎಲ್ಲ ಅದಾರ. ಒಂದೇನೋ ಒಂದು ಟೈಮ್ ಅದೆಲ್ಲ ನಾ ಹೇಳ್ತೀನಿ ತಗೋ ನಿನಗೊಂದಿನ. ದಿನ ನಮ್ಮ ಹೊಲಕ್ಕೆ ಕೆಲ್ಸಕ್ಕೆ ಬಂದ್ಬಿಡು, ನನ್ನ ಕೂಡ ಬಂದುಬಿಡು. ನಾಳೆ ನಾನು ಭೂಮಿ ಪೂಜೆ ಮಾಡ್ಬೇಕು, ಲಗುನ ಬಂದುಬಿಡ ಆಯ್ತಾ? ನಂದಿ ನೀನು ಇರಂಗಿಲ್ಲ, ನಾನು ನನ್ನ ಗಂಡ ಇಬ್ಬರ ಏನೋ ಒಂದು 4 ರೊಟ್ಟಿ ಬಡದಿಟ್ಟು ಬಂದೆ ಅಂದ್ರೆ ಮಾತು ಮುಗಿದು ಹೋಗುತ್ತೆ. ಅಂದಂಗೆ ನಿಮ್ಮ ಯಜಮಾನ್ರಿ ಇಲ್ಲಿ ಕಾಣವಲ್ರಿ? ಅಂದಂಗ ನಾ ಇದ್ದಾಗ ಯಾಕೆ ಹೊಂಟೀನಿ ಅಕ್ಕಾರ? ರೀ ನಿಮ್ಗೇನ್ರಿ ಬಂದತಿ? ನಾನ್ರಿ ನಿಮ್ಮ ಹೆಂಡತಿ. ಇಟ್ ಲಗು ನೆನಪು ಹಾರ್ಬಿಟ್ರೇನ? ಏನಂತೀರಿ? ಅಲ್ಲ, ಕಂಡ್ಕೊಂಡವ್ರಿಗೆ ನನ್ನ ಗಂಡ ಅಂದ್ರೆ ಹೆಂಗ್ರಿ ಅದು? ಸರಿ ನನ್ನ ಹೆಂಡತಿ ಮ್ಯಾಗ ನಾ ಭಾಳ ಜೀವ ಓದಿನಿ. ನನ್ನ ಹೆಂಡತಿ ಏನು ತಿಳ್ಕೊಳಕಿಲ್ಲ, ಹಂಗ ಕಂಡವ್ರಿಗೆ ಗಂಡ ಅಂದ್ರೆ ಹೆಂಗ್ರಿ? ಅಯ್ಯೋ ಅಯ್ಯೋ ಕರ್ಮವೇ, ಏನಪ್ಪ ಬಂತು? ಎಂತ ಗಂಡ ಕೊಟ್ಟೆಪ್ಪ ದೇವ್ರೆ ನನಗ. ರೀ ನಾನ್ರಿ ನೀಲು ನಿನ್ನ ಹೆಂಡತಿ. ಇನ್ನೊಬ್ರು ಗಂಡನ ನಿಮ್ಮ ಗಂಡ ಅಂತ ಹೇಳ್ತೀರಲ್ರಿ, ಅಂತಾರ ನೀವು? ಅಯ್ಯೋ ಏನಿದು ಕತೆ? ಅಯ್ಯೋ ದೇವ್ರೇ, ಇಪ್ಪತ್ತಿಲ್ಲಿನ ನೀನು ನನ್ನ ತೆಲಿಗೆ ಎದಕ್ಕೆ ಬಿಡ್ದಿ? ಈಗ ಹೆಂಡತಿ ಅಂತ ನೆನಪಾತನ? ಅಯ್ಯೋ ದೇವ್ರೇ, ಇದ ಕತೆ ಆಗೋತ್ ನೋಡು. ನಿಮ್ಮನ್ನ ಕಟ್ಕೊಂಡು ನೀನು ಬರೀ ಕತೆ ಆತು. ನಾನು ಕಾಯಿಪಲ್ಲೆ ಹಿಡಿದ್ದೆ, ತಗೊಂಬಂದ್ರೇನ? ಅಯ್ಯೋ ದೇವ್ರಿ, ಅಲ್ಲ ನಾನು ಸಂತಿಗಂತ ಹೋದೆ, ಹೋಗಿಂದ ಅದು ಏನು ತರ್ಬೇಕು ಅನ್ನೋದು ನನಗೆ ನೆನಪ ಹಾರಿಬಿಡ್ತು. ಅಲ್ಲಿ ಏನು ನನಗೆ ನೆನಪು ಹಾರಿಬಿಡ್ತು ನೀಲು, ಅದಕ್ಕೆ ವಾಡಿ ಕೇಳೋಣ ಅಂತ ಬಂದೆ. ಅಯ್ಯೋ ದೇವ್ರೇ, ಏನಪ್ಪ ಕರ್ಮ. ಅಯ್ಯೋ ಇಂಥ ಮರುಗಿಡಿ ಗಂಡ ನನಗೆ ತಂದು ಜೋಡು ಮಾಡಿಯಲ್ಲಪ್ಪ ದೇವ್ರೇ. ಏನು ನಡೆಯಕತ್ತೈತಿ? ನಿಮಗೆ ಹೇಳೋ ಬದ್ಲಿ ನಾನು ಹೋಗಿದ್ರೆ ಚಂದಗಿರ್ತಿತ್ತು. ನಿಮಗೆ ಹೇಳಿ ಕಳಿಸ್ತೀನಲ್ಲ, ನಿಮ್ಮಂಥ ಮರುಗಿಡಿಗೆ ನನಗೆ ಬುದ್ಧಿಲ್ಲ. ಇವರು ನಮ್ಮ ಓನರ್ ಅದಾರಲ್ಲ, ಮನೆ ಕೊಟ್ರಲ್ಲ, ಅವ್ರ ಸಸಿ ನೋಡು. ನಮಸ್ಕಾರ ರೀ. ನಮಸ್ಕಾರ ರೀ. ಆ ರೊಕ್ಕ ಸಂತಿ ಚೀಲ ಕೊಡ್ರಿ, ನಾನು ಹೋಗಿ ತೊಗೊಂಬರ್ತಾನೆ. ಸರಿ ಆತ. ಅಲ್ಲ, ನಾನು ಏನಾದರೂ ಮಾಡ್ಲೇನು ಕೆಲಸನ? ಏನಾರ ಮಾಡ್ಲೇನ ಅಂತ ಕೇಳ್ತೀರನ? ಮತ್ತು ಊರು ಬಿಟ್ಟು ಊರಿಗೆ ಬಂದೀವಿ, ಹೊಟ್ಟಿಗೆ ಏನು ತಿನ್ನೋದು? ಎಲ್ಲರ ಕೆಲಸ ಹುಡ್ಕೊಂಬರೋವ್ರಿ. ಆ ಚೀಲ ಹಿಡ್ಕೊಂಡು ಎಲ್ಲಿ ಹೊಂಟ್ರಿ? ಆ ಚೀಲ ಕೊಟ್ಟು ಹೋರಿ. ಚೀಲ ಸರಿ. ಅಲ್ಲ, ನನ್ನ ಎಲ್ಲಿಗೆ ಹೊಂಟಿದ್ನಲ್ಲ? ಅಯ್ಯೋ ದೇವ್ರ, ಕೆಲಸ ಹುಡ್ಕೊಂಬರ್ರಿ ಅಂತ ಹೇಳಿದೆ ನಾನು. ಹಾಂ ಈಗ ನೆನಪಾತು. ಸರಿ. ಈ ಕತೆ ಐತಿ ನೋಡ್ರಿ ನಮ್ದು. ನಿಮ್ಮ ಯಜಮಾನ್ರಿಗೆ ಏನಾಗೈತ್ರಿ? ಪಾಪಾರು ಏನು ಕೇಳ್ತೀನಿ ನನ್ನ ಕತಿನ? ಅವರು ಎಲ್ಲರ ಕತೆ ಚಂದಗ ಇದ್ರು. ನಾನು ಲಗ್ನ ಆಗೋ ಮುಂದಾಗ, ಲಗ್ನ ಆಗಿ ಫಸ್ಟ್ 19 ದಿನ ಒಳಗೆ ಕೊನೆಯಾಗದೀವವ. ಮ್ಯಾಗಿದ್ದ ಎಲ್ಲಿಂದ ಬಿತ್ತು ಏನು ಕಲ್ಲು, ಹಿರೇ ಕಲ್ಲು ನೆತ್ತಿ ಮ್ಯಾಗ ಬಿದ್ದು ಬಿಡ್ತು. ಬಿದ್ದಿಂದ ಹಿಂಗತಿ ಆಗ್ಬಿಟ್ಟಾರ ನೋಡು. ಅವ್ರು ಮೂರು ಗೌದಂಗ ಅಡ್ಡಾಡ್ಬಿಡ್ತಾರ. ಒಂದೊಂದ್ಸತಿ ಏನು ಮಾಡ್ತೀನಿ ಅಂತ ನೆನಪಿರಂಗಿಲ್ಲ, ನಾನಾ ನೆನಪಿರಂಗಿಲ್ಲ ಅವ್ರಿಗೆ. ಹಳ್ಳಿ ಒಂದು ಗುದ್ದ ತೆಲಿಗೆ ಗುದ್ದಿನಿ ಅಂದ್ರೆ ನೆನಪಾಕತ್ತೆ, ಅಲ್ಲಿವರೆಗೂ ನೆನಪಾಗಂಗಿಲ್ಲ ಅವರಿಗೆ. ಹಿಂಗತೆ ಐತಿ ನೋಡ್ರಿ, ಇಂಥವ್ರು ಕಟ್ಕೊಂಡು ಬಾಯಿ ಮಾಡ್ಬೇಕು ನಾನು. ಸರಿ, ನಾನು ಇನ್ನು ಹೊತ್ತಾಗೈತಿ, ನಂದು ಕೆಲಸ ಐತಿ, ಬರಲೇ. ನಿನಗೇನಾರ ಬೇಕಾತಂದ್ರೆ ಸಂಕೋಚ ಇಲ್ಲಾರ್ದ ನಾನು ಕೇಳು, ನನ್ನ ಫ್ರೆಂಡ್ ಅಂತ ಅನ್ಕೊಂಡು ಇಲ್ಲ. ಸರಿ ಆಯ್ತು. ಇವತ್ತು ಹೊಲಕ್ಕೆ ಬಿತ್ತಕ್ಕೆ ಹೋಗ್ಬೇಕು. ಇವತ್ತು ಚಲೋ ದಿನ ಐತಿ. ಬಡ ಒಂದು ಸ್ವಲ್ಪ ನೈವೇದ್ಯ ಮಾಡ್ಕೋಬೇಕು. ಯಾಕಂದ್ರೆ ನಾನು ಮೊದ್ಲಿಕ್ಕೆ ಭೂಮಿ ಪೂಜೆ ಮಾಡಬೇಕು. ಭೂಮಿ ಪೂಜೆ ಮಾಡ್ಬೇಕಂದ್ರೆ ಭೂಮಿ ತಾಯಿಗೆ ನಾನು ನೈವೇದ್ಯ ಮಾಡ್ಬೇಕು. ಏ ಪಾರವ, ನಿನಗೇನಾದ್ರೂ ಬುದ್ಧಿ ಗಿದ್ದೈತೇನ? ಹಳ್ಳಿ ಗುಗ್ಗು ಅತ್ತಿ ಅಷ್ಟು ಚಂದಾಗಿರೋ ಅಡುಗೆ ಮನೆ ಕಟ್ಸಿದ್ಲು. ಆ ಅಡುಗೆ ಮನಿನ ಕುಡಿಕಿ ಮಡಿಕಿ ಆಮೇಲೆ ಇವು ಏನು ಹಿತ್ತಾಳೆ ಸಾಮಾನು ಎಲ್ಲ ತಂದು ಇಟ್ಕೊಂಡಿಯಲ್ಲ ನೀನು. ಏನು ಹಳ್ಳಿಯರ ಗತೆ ಏನು ಚಂದ ಮಾಡಿ. ನನ್ನ ಮನೆ ನನಗೆ ಹೆಂಗೆ ಬೇಕೋ ಹಂಗೆ ನನಗೆ ಇಷ್ಟ ಬಂದಂಗೆ ಹೊಂದಿಸ್ಕೊತೀನಿ. ನಿನ್ಗೆ ಯಾಕೆ ಬೇಕು? 2 ದಿನ ಅತಿಥಿಯಾಗಿ ಬಂದು ಅತಿಥಿ ಥರ ಇರು. ಸರಿ, ಅತ್ತಿ ಮುಂದೆ ಹೇಳ್ತೀನಿ. ನನಗೆ ಮಾತಾಡ್ತಿ? ಹೋಗಿ ಹೇಳ್ಕೊ ಹೋಗು. ಕಣ ಪಾಲ್ತು ದಿಮಾಕದ್ದಿದ್ದು. ಅಯ್ಯೋ ಇದು ಏನ್ಲೇ ಪಾರಿ, ಇದು ಯಾಕೆ ಹಿಂಗತಿ ಮಾಡಿಟ್ಟಿ ಮನಿನ?
ಹೇಳಿದ್ನಿಲ್ಲೈತಿ ನೀ ಎಲ್ಲ ಎಷ್ಟು ಚಂದ ಹೊಂದಿಸಿಟ್ಟಿದ್ದಿ. ಅಡಿಗೆ ಮನೆಯಾಗಿನ ಎಲ್ಲ ಸ್ಟೀಲಿನ ಸಾಮಾನು ತೆಗೆದು ನೋಡಿ ಇವನು ಹಿತ್ತಾಳಿ ಹಳೇ ಕಾಲದ್ದು ಎಲ್ಲ ತೆಗೆದು ಇಟ್ಕೊಂಡ ನೋಡು. ಅಯ್ಯೋ ನಿನಗೇನು ಬಂದತ್ಲಿ ಇವನ ಅಡುಗೋಲ ಅಜ್ಜಿ ಕಾಲದ್ದು ಇವನ್ನೆಲ್ಲ ಎದಕ್ಕೆ ಕಡಿಗೆ ತೆಗ್ದಿ? ನಾನು ಹೊಸ ಟೈಪ್ ಅಡಿಗೆ ಮನೆ ಕಟ್ಸಿದ್ದೆ. ಅಡಿಗೆ ಮನೆ ತಕ್ಕಂತ ಅವನ ಸ್ಟೀಲಿನ ಸಾಮಾನು ತರಿಸಿದ್ದೆ. ಅವ್ನ ಒಟ್ಟು ತೆಗೆದು ಹೋಗುದು ಹಿತ್ತಾಳಿ ಸಾಮಾನು ಡಬ್ಬಕ್ಕೊಂದಾಳ. ನಿನಗೇನು ಬಂದಿತ್ತು? ನನ್ನ ಮನ್ಯಾಗ ಇವನ್ನೆಲ್ಲ ಹಿರೇತನ ಯಾರು ಮಾಡಂದಿದ್ರು? ಅವ್ನ ಒಟ್ಟಕ್ಕಿತ್ತು ಹಿಂಗತಿ ಜೋಡಿಸ್ಕೊಂತ ಯಾರು ಹೇಳಿದ್ರಿ ನಿನಗೆ? ಎತ್ತಿ ಈಗೆಲ್ಲ ಹಿತ್ತಾಳಿ ಸಾಮಾನನ್ನ ಬಳಸ್ತಾರ. ಇದ್ರಾಗ ಅಡಿಗೆ ಮಾಡ್ಬೇಕು ಗೊತ್ತನ? ನೋಡವನು ಕುಡಿಕಿ ಪಡಿಕೆ ಅಯ್ಯೋ ದೇವ್ರೇ ಹಳೆಯ ಕಾಲದಾಗತ್ತೆ ಇವನ್ನೆಲ್ಲ ತಂದು ದಬ್ಬಕ್ಕೊಂದಾಳೆ ಯವ್ವ. ಎತ್ತಿ ಮೊನ್ನೆ ಈಕೆ ಮೈ ಮೇಲೆ ಆಕೆ ಅಮ್ಮಂದು ದೆವ್ ಬಂದಿತ್ತಲ್ಲ, ಎಲ್ಲೇ ಇನ್ನು ದೆವ್ ಬಿಟ್ಟಂಗಿಲ್ಲ ಎತ್ತಿ ಅಂತಲ್ಲಿ ನೋಡಿಲಿ ಇವನ್ನೆಲ್ಲ ಅಂದ್ರೆ ಆಕೆ ಅಮ್ಮ ಬಳಸಿದ್ದೋದಿಲ್ಲ ಇವು ಸಾಮಾನು, ಅದಕ್ಕೆ ಅವನ್ನೆಲ್ಲ ತೆಗೆದಿಟ್ಕೊಂಡ. ನಾ ಹೇಳ್ತೀನಿ ನೋಡು ಪಾರಿ, ಇಂಥ ಹಿರೇತನ ಮಾಡಕ್ ಹೋಗ್ಬೇಡ ನನ್ನ ಮನ್ಯಾಗ. ನನಗೆ ಹೆಂಗೆ ಬೇಕೋ ಹಂಗೆ ಹೊಂದಿಸ್ಕೊಂಡು ಇಟ್ಕೊಂಡಿದ್ದೆ. ಇದು ನನ್ನ ಮನಿ ಎತ್ತಿ. ಈ ಮನಿ ಸೊಸೆಯಾಗಿಂದ ಇದು ನನ್ನ ಮನಿ ಅಲ್ಲನ, ನಿಂದು ಒಬ್ಬಕಿದ ಮನಿ ಆಗತ್ತಾನೆ ಇದು. ಅಷ್ಟಕ್ಕೂ ಮನ್ಯಾಗ ಅಡಿಗೆ ಮಾಡಾಕಿ ನಾನು, ನೀನಂಕರು ಏನೂ ಅಡಿಗೆ ಮಾಡಂಗಿಲ್ಲ. ನನಗೆ ಹೆಂಗೆ ಬೇಕು, ನನಗೆ ಯಾವ ಸಾಮಾನು ಬೇಕೋ ಒಟ್ಟು ತೊಗೊಂಡು ದಬ್ಬಾಕೊಂದಿನಿ. ಅದ್ರಾಗ ಅಡಿಗೆ ಮಾಡ್ತೀನಿ, ಏನು ತಪ್ಪು? ಅಯ್ಯೋ ದೇವ್ರ, ನನಗೆ ಇದ್ರ ಮಾತಾಡ್ತೀಯ ಅಲ್ಲಿ? ರಣಕ ಹಳೆ ಓದಿದ್ಯಾ? ಚಲೋ ಮಾಡಿದ್ಯಾ? ರೀ ನಾ ಚಲೋ ಮಾಡಿರೋದಲ್ಲ ನೋಡ್ರಿ. ಈಗಿನ ಹಿಂದಕ್ಕಿನ ಕಾಲದ್ದು ಅವ್ನು ಒಟ್ಟು ಒಂದು ಕ್ವಾಣೆ ಹಾಕಿದ್ದೆ. ಆ ಕ್ವಾಣೆಗಿನ ಒಟ್ಟು ತಕ್ಕೊಂಡು ಅವ್ನು ಡಬ್ಬಕ್ಕೊಂದ ನೋಡ್ರಿ. ಇಷ್ಟು ತಗೊಂಡ ಸ್ಟೀಲಿನ ಸಾಮಾನು ಚಂದ ಚಂದ ಸಾಮಾನು ತಂದಿದ್ದೆ. ಅವನ್ನೆಲ್ಲ ಒಗದು ಇವ್ನು ಹಿತ್ತಾಳಿ ಕುಡಿಕಿ ಮಡಿಕಿ ತಕ್ಕೊಂಡು ಇಟ್ಕೊಂಡು ಕುಂತ ನೋಡ್ರಿ ನಿನ್ ಸೊಸಿ. ಓ ಭಾರಿ ಚಂದ ಜೋಡ್ಸಿವ ಪರವ. ನಮ್ಮವ್ವನು ಹಂಗ ಇವನ್ನೆಲ್ಲ ತಿಕ್ಕಿ ಹಿಂಗ ತೊಳೆದು ದಬ್ಬಾಕ್ತಿದ್ಲು. ನಮ್ಮವ್ವ ಬರೀ ಹಿತ್ತಾಳೆ ಸಾಮಾನ್ಯಾಗ ಅಡಿಗೆ ಮಾಡ್ತಿದ್ಲು. ನಮ್ಮಮ್ಮನು ಹಂಗ ಕುಡಿಕ್ಯಾಗ ಸಾರು ಮಾಡುದು ಎಟ್ ರುಚಿ ಬೇ. ಕುಡಿಕ್ಯಾಗ ಮಡಿಕ್ಯಾಗ ಮಾಡುದು ಅಡಿಗೆ ಘನ ರುಚಿ ಅನ್ಸುದು. ಅಯ್ಯೋ ಹಿತ್ತಾಳಿ ಸಾಮಾನ್ದಾಗ ಅಡಿಗೆ ಮಾಡಬಾರ್ದು, ಅದು ಪಾಯ್ಸನ್ ಆಗಿ ಕನ್ವರ್ಟ್ ಆಕತಿ. ಇದಕ್ಕೆ ಏನೇನು ಗೊತ್ತಿಲ್ಲ ಅತ್ತಿ. ಅದು ಫೋನಾಗೆಲ್ಲ ನೋಡ್ತಾ ನೋಡ್ಬಿಟ್ಟು ಈಕಿನೂ ಅದನ್ನ ಮಾಡಕ್ ಹೋಗ್ಯಾಳ ಈಕಿ. ನನಗೂ ತಲೆ ಐತಿ, ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಗೊತ್ತೈತಿ. ಅವನ್ನೆಲ್ಲ ಗಿಲಾಯಿ ಹೊಡ್ಸೈತಿ. ಕರೆ ಅಂದ್ರೆ ಮನಿ ಮಾತು ಬಹಳ ಚಂದ ಕಾಣಕತ್ತೈತಿ. ರುಬ್ಬುಗಳು ಅವು ಎಷ್ಟು ಚಂದ ಆಗೈತವ ಪಾರವ. ನಮ್ಮವನ ನೆನಪ ಬಂತು. ರೀ ನಿಮ್ಗೇನಾದ್ರೂ ಬುದ್ಧಿ ಗಿದ್ದಿ ಐತಿಲ್ಲ? ಹೋಗಿ ಹೋಗಿ ಹಳ್ಳಿ ಕುಕ್ಕುಗತ್ತಿಗ ಇವು ಹಿತ್ತಾಳಿ ಕುಡಿಕಿ ಮಡಿಕಿ ತಗೊಂಡಾಳ. ನೀವು ನೋಡಿದ್ರೆ ಚಂದ ಐತಿ ಮನಿ, ಚಂದಾಗೈತಿ ಮನಿ ಅಂತಿ. ನಮ್ಮ ಅವನಂಗೆ ಇಟ್ಕೊಂಡು ಎತ್ತಾಕತ್ತಿಯಲ್ಲ. ಏ ಮಾಣಿಗೇಡಿ, ನಿನಗೇನು ಗೊತ್ತೈತಿ? ಕುಡಿಕ್ಯಾಗ ಮಡಿಕ್ಯಾಗ ಮಾಡಿದ ಅಡಿಗೆ ತಿನ್ಬೇಕು. ಏನು ಗೊತ್ತ ಅದೇನ ಅಂತಾರಲ್ಲ, ಕತ್ತಿಗೇನು ಗೊತ್ತು ಕಸ್ತೂರಿ ಪರಿಮಾಣ. ಹಂಗ ಮಾತಾಡ್ಕೊತ ಅದ್ರದ್ದೇನು ಕೇಳ್ತಿ ಪಾರವ? ನೀ ಮಾಡ್ಕೊ. ಸೊಸಿನ ನೆತ್ತಿ ಮ್ಯಾಗ ಇಟ್ಕೊಂಡು ಅಡ್ಡಾಡು. ಹಿಂಗೆ ಹಾಕಿ ಹಿಡಿತಾರ. ನಾ ಹೇಳ್ತೀನಿ ನೋಡಿ ಪಾರಿ, ಇವನ್ನೆಲ್ಲ ತೆಗೆದೋಗೋದು ಮೊದ್ಲೇ ಹೆಂಗೆ ಅಡಿಗೆ ಮನೆ ಹಂಗತಿ ಮಾಡು. ಹಂಗಾರ ನೀ ಹೇಳ್ದಂಗ ಮಾಡ್ತೀನಿ ಅತ್ತಿ. ಆದ್ರೆ ಒಂದು ಕಂಡೀಷನ್ನು, ಇನ್ ಮೇಗಿದ್ದ ಹಂಗಾದ್ರೆ ಅಡಿಗೆ ನೀನ ಮಾಡ. ನಾನೇ ಕ್ಲೀನ್ ಮಾಡ್ಬೇಕು ಅಡಿಗೆನ. ಮತ್ತೆ ಅಡಿಗೆ ಮನೆಯಾಗ ನೀನು ಹೊಟ್ಟೆ ಇರಂಗಿಲ್ಲ, ಅಡಿಗೆನೂ ಮಾಡಂಗಿಲ್ಲ, ಮತ್ತೆ ನೀ ಏನು ಕೆಲಸನ ಮಾಡಂಗಿಲ್ಲ ಅಡಿಗೆ ಮನೆಗೆ ಅಂದಿಂದ. ಮತ್ತೆ ಅವನ್ನೆಲ್ಲ ತಂದು ನೀ ಹೇಳ್ದಂಗೆ ಯಾಕೆ ಜೋಡಿಸ್ಬೇಕು? 3 ಹೊತ್ತು ಅಡಿಗೆ ಮಾಡಾಕಿ ನಾನಾನ, ಅಡಿಗೆ ಮನೆಗೆ ಇರಾಕಿ ನಾನಾನ. ನನಗೆ ಹೆಂಗೆ ಬೇಕೋ ಅಡಿಗೆ ಮನೆಯನ್ನ ನಾ ಜೋಡಿಸಿಟ್ಕೊಂತೀನಿ. ನನಗೆ ಯಾವ ಸಾಮಾನು ಬೇಕೋ ಅವನು ತಗೊಂತೀನಿ, ತಗೊಂಡ ದಬ್ಬಾಕೊಂಡು ಅದ್ರಾಗ ಅಡಿಗೆ ಮಾಡ್ತೀನಿ. ನೀ ಯಾಕೆ ಕೇಳ್ತಿ? ನೋಡ್ರಿ ಹೆಂಗಂತ ಅಡಿಕಿ, ಇದು ನನ್ನ ಮನಿ. ಬರೀ ನನ್ನ ಮನಿ ನನ್ನ ಮನಿ ಅಂತ ಇದಿ ಬಡ್ಕೊಂತಿಯಲ್ಲ. ನಿನ್ ಹೆಂಗ್ ಮನಿ ಇತ್ತು? ಆಕಿಗೂ ಅದು ಮನಿನ ಅಲ್ಲನ? ನಾಳೆ ಏನು ಹೋಗಂದಾಗ ಹೇರ್ಕೊಂಡು ಹೋಗ್ಯನ ಮನಿನ? ಆಕಿ ಪಾರವ ಅನ್ನೋದು ಬರೋಬ್ಬರಿ ಐತಿ. ನೀನ್ ಮೇಗಿದ್ದು ಅಡಿಗೆ ಮಾಡೋದಿತ್ತಂದ್ರ ಒಟ್ಟು ತಂದು ನಿನ್ಗೆ ಹೆಂಗ್ ಬೇಕೋ ಹಂಗೆ ಡಬ್ಬಕ್ಕೋ ಬಾಂಡೆ ಸಾಮಾನನ್ನ. ಇಲ್ಲ ಅಂದ್ರೆ ಪರವಾಗಿಲ್ಲ ಕೇಳು. ಎಲ್ಲಾನು ತಂದ ಆಟ ನಡಿಬೇಕು, ತಂದ ನಡಿಬೇಕು. ನಾ ಯಾಕೆ ಅಡಿಗೆ ಮಾಡ್ಲಿ? ನೀ ಸೊಸಿ ಅಂತ ಎದಕ್ ಬಂದಿ? ನೀ ಮಾಡು ಅಡಿಗೆನ. ಈಗ ಬಂದು ನೋಡೈತಿ ದಾರಿಗೆ. ಹಂಗಾದ್ರೆ ನಾ ಸೊಸಿ ಓದಿಲ್ಲ, ನಾ ಅಡಿಗೆ ಮನ್ಯಾಗ ನಾ ಅಡಿಗೆ ಮಾಡ್ಬೇಕು ಓದಿಲ್ಲ. ಅದಕ್ಕೆ ನನಗೆ ಹೆಂಗೆ ಬೇಕೋ ನಾ ಎಲ್ಲ ಬಾಂಡೆ ಜೋಡಿಸ್ಕೊಂದಿನಿ. ನೀ ಸುಮ್ಮಿದ್ದು ಬಿಡು. ನೀ ಒಟ್ಟೆ ಏನು ಮಿಸಕ್ಕೆ ಹೋಗ್ಬೇಡ. ಇನ್ನೊಮ್ಮೆ ನೀ ಮಿಸಿಗಿದಿ ಅಂದ್ರೆ ನೀನು ಒಟ್ಟು ನೀನು ಓದಾವಲ್ಲ ಸ್ಟೀಲಿನ ಬಾಂಡೆ ತಗೋ, ಅವ್ನು ಡಬ್ಬಾಕೋ ಅಡಿಗೆ ಮಾಡ್ಕೋ. ಈ ಹೆಂಗೆ ಮಾಡ್ತೈತಿ? ಏನು ಅಡಿಗೆ ನಾ ಮಾಡೋದು ಏನು ನೀ ಮಾಡ್ತೀವ? ನೀ ಮಾಡ್ತೀಯ ಅಂದ್ರೆ ನಾ ಕೈ ಬಿಟ್ಬಿಡ್ತೀನಿ. ನಿನಗೆ ಹೆಂಗೆ ಬೇಕೋ ಹಂಗೆ ಜೋಡಿಸ್ಕೊಂಡ್ಬಿಡು. ಇಲ್ಲಾಂದ್ರೆ ನಾ ಮಾಡ್ಬೇಕಂದು ಅಡಿಗೆನೆಲ್ಲ ನನಗೆ ಹೆಂಗೆ ಬೇಕೋ ಹಂಗೆ ಜೋಡಿಸ್ಕೊಂಡಿರ್ತೀನಿ. ನನಗೆ ಇಷ್ಟ ಬಂದಂಗೆ ಇರಾಕಿ. ಹೆಂಗೀಗ ಲೇ ಸುಮ್ಮನೆ ಹೂ ಅಣ್ಣು ನೋಡಿದಿಲ್ಲ ಮೊನ್ನೆ ನಮ್ಮವ್ವ ಪಾರ್ವತಿ ಮೈಯಾಗ ಬಂದು ಹೆಂಗೆಲ್ಲ ಮಾಡಿದ್ಲು. ಯಾಕೆ ಬೇಕು ನಿನಗೆ? ಆಕಿನ ಅಡಿಗೆ ಮಾಡ್ತೀನಿ ಅಂತಾಳ. ಆಕಿ ಹೆಂಗೆ ಬೇಕು ಹಂಗೆ ಅಡಿಗೆ ಮನೆ ಇಟ್ಕೊಂಡು ನೋಡಕ್ ಬಿಡು. ಯಾಕೆ ಬೇಕು? ಮೊನ್ನೆ ನೋಡಿದಿಲ್ಲ, ನೆನಪೈತಿಲ್ಲ? ಇನ್ನೂ ನಡ ನಡ ಅಂತಿ ಎತ್ತಿ ಉಗಿದಿದ್ಲು. ನೆನಪು ಮಾಡ್ಕೋ, ವಯಸ್ಸಾಗೈತಿ. ಯಾಕೆ ಬೇಕಲೇ ನಿನಗ? ಮತ್ತೆ ನಡ ಗಿಡ ಮುರ್ಕೊಂಡು ಕೈ ಕಾಲ ಮುರಿದು ಹೋಗದ್ಲು ಅಂದ್ರೆ ಏನು ಮಾಡ್ತಿ? ಮೊದ್ಲೇಕ ನಮ್ಮವನ್ನ ಅಲಲಲಲ ಅಂತ ಮರ್ಗಿಸಿ ಕಳಿಸಿ ಆಕಿನ ಸ್ವರ್ಗಕ್ಕೆ. ಮತ್ತು ಆಕೆ ಅದನ್ನೆಲ್ಲ ಹೊಟ್ಟೆಗಿತ್ತಾಳ. ಮತ್ತು ನೋಡು ಹೆಂಗೆ ಮಾಡ್ತಿ? ಸುಮ್ಮನೆ ಹ್ಞೂ ಅನ್ಕೊಂತ ಹೋಗಿ ಬಾಳೆ ಬಚ್ಚಿ ಆಗುತ್ತೆ. ಇಲ್ಲ ಅಂದ್ರನ ನಮ್ಮವ್ವ ಪಾರ್ವತಿ ಮೈ ಮ್ಯಾಗ ಬರ್ತಾಳ. ಮತ್ತು ಕಾಯಿ ಕಚ್ಚಲು ಆಕತ್ ನೋಡಿ ಹೆಂಗೆ ಮಾಡ್ತಿ? ಹೆಂಗೆ